ಮಾಡಿದ್ದಾರೆ. ಆ ಸಹಿ ಮಾಡಿದ್ರೆ ಹೆಚ್ಚು ಪುರುಷರು ಇದ್ದಾರೆ, ಹೆಣ್ಣುಮಕ್ಕಳು ಈಗ ಕೊಡ್ತಾ ಇದ್ದಾರೆ. ಇವತ್ತು ಇದನ್ನೆಲ್ಲ ಯಾಕೆ ನಾವು ಚರ್ಚೆ ಮಾಡಬೇಕಾಗಿದೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅಂತ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್, ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ, ನೆಕ್ಸ್ಟ್ ಮುಖ್ಯಮಂತ್ರಿ ಆಗುವ ತಹಕೀಲಿದ್ದಂಥವ್ರು, ಕನಸು ಕಾಣುತ್ತಿರುವಂಥವ್ರು ಇಂಥ ಮಾತನಾಡೋದು ಸರಿನಾ? ತಪ್ಪಿತಸ್ಥರು ಯಾರಿದ್ದಾರೆ ತನಿಖೆ ಆಗಿರಿ, ಆ ನಂತರ ಶಿಕ್ಷೆ ಆಗಿರಿ ಅಂತ ಹೇಳೋದು ಬಿಟ್ಟು, ತಪ್ಪಿತಸ್ಥ ಮಾಡೋರು ನೀವು ತನಿಖೆನೇ ಮಾಡಿಲ್ಲ, ಅವ್ರು ಆರೋಪ ಮಾಡೇ ಮಾಡ್ತಾಯಿದ್ದಾರೆ. 6 ಜನ ಆಯಿತು, ಇಡೀ ರಾಜ್ಯದ ಜನ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ಸೋಮನಾಥ್ ನಾಯಕರಂತೆ ರೆಕಾರ್ಡ್ಸ್ ಇಟ್ಕೊಂಡು ಬಡ್ದಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ. ಭೂಮಿಗಳಲ್ಲಿ ಹೋಗೋದು, ಭೂಮಿ ಎಲ್ಲ ಕುಲಾದು ಏನದು ಎಂಥದ್ದು ಅಂತೇಳಿ ದೊಡ್ಡ ಹೊತ್ತಿಗೆ ಏನು ಮಾಡಿದ್ದಾರೆ, ಹೆಗ್ಗಡೆ ಅವರ ಕರ್ಮಕಾಂಡ ಅಂತೇಳಿ. ಅದ್ರ ಬಗ್ಗೆ ಏನು ಉತ್ತರ ಕೊಡ್ತೀರಿ ನೀವು? ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದವ್ರು ಈಗಲೂ ಏನು ಮಾತಾಡ್ತಾ ಇದ್ದಾರೆ ನೀವು? ನಿಮ್ಮ ಮನಸ್ಸಿಗೆ ಬಂದಂಗೆ ಅಧಿಕಾರ ಇವತ್ತಿರ್ತದೆ, ನಾಳೆ ಹೋಗ್ತದೆ. ಸತ್ಯ ಏನದ ಅಂತ ಹೇಳಿ ಪ್ರಯತ್ನ ಮಾಡಿರಿ. ಇಲ್ಲಿ ಯಾರೂ ಅಲ್ಲಿ ಹೋರಾಟ ಮಾಡುವವರು ಧರ್ಮಸ್ಥಳ ಧರ್ಮಾಧಿಕಾರಿಗಳ ವಿರೋಧಿಗಳಲ್ಲ, ಇದು ಮತ್ತೆ ತಿಳ್ಕೊಳ್ರಿ. ಧರ್ಮಸ್ಥಳದ ಹೆಸರು ಕೆಲಸಬೇಕಂತೇಳಿ ಯಾರೂ ಬಯಸ್ತಾ ಇಲ್ಲ. ಇವು ಬಯಸೋದು ಇನ್ನೊಂದು ಪವಿತ್ರ ಆಗಲಿ, ಉನ್ನತಕ್ಕೆ ಹೋಗ್ರಿ, ಇದನ್ನು ಮಾಡಿದವ್ರು ಯಾರು ಗೊತ್ತಾಗಲಿ ಅಂತ ಹೇಳ್ತಾರೆ. ಅವರೆಲ್ಲ ಮತ್ತೆ ಬೇರೆ ಯಾರು? ಇದಕ್ಕಾಗಿ ಉತ್ತರ ಹುಡುಕ್ಬೇಕಲ್ಲ. ಇಲ್ಲ ಅಲ್ಲಿ ನಡೆದ ಘಟನೆ ಸುಳ್ಳೇನು? ಸ್ವತಃ ನಿಮ್ಮ ಉಗ್ರಪ್ಪನವರ ವರದಿನೇ ಹೇಳ್ತಾ ಇದೆ. ಹೌದು, ಅಲ್ಲಿ ನಡೆದಿದ್ದವ್ರೆ. ಆಗ 477 ಅನಾಥ ಶವಗಳು ಅಥವಾ ಗೊತ್ತಿರೋರ ಶವಗಳು ಮುಚ್ಚಿ ಹಾಕಿದ್ದಾರೆ, ಹೋಗೋದು ಹಾಕಿದ್ದಾರೆ ಅಂತ ಬಂದದ ರಿಪೋರ್ಟ್ ಮಾಡಿದ್ದಾರೆ ಅವರು ಸುಳ್ಳ. ಉಗ್ರಪ್ಪನವರು ನಿಮಗಿಂತ ಸೀನಿಯರ್ ಲೀಡರ್ ರೀ ಅವರು. ಅಲ್ಲಿ ಹೋಗಿ ತನಿಖೆ ಮಾಡಿದವರು, ಅಲ್ಲಿ ಅಧಿಕಾರಿ ಜೊತೆ ಚರ್ಚೆ ಮಾಡಿದ್ರು, ರಿಪೋರ್ಟ್ ಕೊಟ್ಟಂಥವ್ರು. ಆ ರಿಪೋರ್ಟ್ ಬಗ್ಗೆ ಇವತ್ತು ಚರ್ಚೆ ಇಲ್ಲ, ಮುಚ್ಚೋಕೆ ಪ್ರಯತ್ನ ಮಾಡ್ತಾ ಇರ್ತೀರಿ. ಅದು ನೀವು ಒಬ್ಬರು ಇದ್ದೀರಿ, ಡಿ ಕೆ ಶಿವಕುಮಾರ್.